ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಜೀಗುಜ್ಜೆ ಕಾಯಿ ಹುಳಿ ಒಂದು ಮಾಡುವ. ದೀಗುಜ್ಜೆ ಕಾಯಿ ಹುಳಿಯನ್ನು ಮಾಡಲಿಕ್ಕೆ ನಾನು 2 ದೀಗುಜ್ಜೆಯನ್ನು ತಗೊಂಡಿದ್ದೇವೆ. ಇದನ್ನು ಇನ್ನು ಸಿಪ್ಪೆ ತೆಗೆದು ಕಟ್ ಮಾಡುವ. ದೀಗುಜ್ಜೆಯ ಸಿಪ್ಪೆಯನ್ನೆಲ್ಲ ತೆಗೆದಾಯಿತು. ಇನ್ನು ಇದನ್ನು ಕಟ್ ಮಾಡುವ. ಕಾಯಿ ಹುಳಿಗೆ ಬೇಕಾದಂತಹ ದೀಗುಜ್ಜೆಯನ್ನು ಕಟ್ ಮಾಡಿಟ್ಟು ಅದನ್ನು ನೀರಿಗೆ ಹಾಕಿದ್ದೇವೆ. ನೀರಿಗೆ ಹಾಕುವಂತಹ ಮೇನ್ ಉದ್ದೇಶ ಏನಂತಂದರೆ ದೀಗುಜ್ಜೆ ಕಪ್ಪಾಗಬಾರ್ದು ಅಂತ ಹೇಳಿ. ಹಾಗೆಯೇ ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿಟ್ಟುಕೊಂಡಿದ್ದೇವೆ. ಕಾಯಿ ಹುಳಿಗೆ 1 ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಂಡಿದ್ದೇವೆ. ಈಗ ಕುದಿಯುವ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಬೇಕು. ಹೋಳು ಹಾಕುವ ಮೊದಲು ಕುದಿಸುವ ನೀರಿಗೆ ಉಪ್ಪು ಹಾಕುವುದು ಯಾಕಂತ ಹೇಳಿದರೆ, ಒಳ್ಳೆ ಬೆಳೆದ ದೀಗುಜ್ಜೆ ಮೊದಲೇ ಬೇಯಿಸಿದರೆ ಅದು ಕರಗಿ ಹೋಗ್ತದೆ, ಹೋಳು ಸಿಗುವುದಿಲ್ಲ. ಅದಕ್ಕೋಸ್ಕರ ಕುದಿಯುವ ನೀರಿಗೆ ಉಪ್ಪು ಹಾಕಿ ನಂತರ ಹೋಳುಗಳನ್ನು ಹಾಕುವಂಥದ್ದು. ನೀರು ಕುದಿದಿದೆ, ಈಗ ದೀಗುಜ್ಜೆ ಹೋಳುಗಳನ್ನು ಹಾಕುವ. ಜೊತೆಗೆ ಹೆಚ್ಚಿಟ್ಟಂತಹ ಕಾಯಿ ಮೆಣಸನ್ನು ಸಹ ಹಾಕುವ. ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಹಾಕಿಕೊಂಡಿದ್ದೇವೆ. ಇದನ್ನೀಗ ರುಬ್ಬಿಕೊಳ್ಳುವ. ಈಗ ನುಣ್ಣಗೆ ಕರೆದಿಟ್ಟಂತಹ ತೆಂಗಿನಕಾಯಿಯನ್ನು ಹೀಗೆ ಸೇರಿಸುವ. ಕಾಯಿ ಹುಳಿಗೆ ತೆಂಗಿನ ತುರಿಯನ್ನು ಎಷ್ಟು ನುಣ್ಣಗಾಗ್ತದೋ ಅಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ಮಧ್ಯಾಹ್ನಕ್ಕೆ ಅನ್ನ ಕೂಡ ರೆಡಿ ಆಗ್ತಾ ಉಂಟು. ಇನ್ನೀಗ ಇದಕ್ಕೆ ಮಜ್ಜಿಗೆಯನ್ನು ಇದಕ್ಕೆ ಹಾಕಿ ಇದಕ್ಕೆ ಹಾಕುವ. ರುಬ್ಬಿಟ್ಟಂತಹ ತೆಂಗಿನ ತುರಿ ಮತ್ತು ಮಜ್ಜಿಗೆ ಹಾಕಿದ ನಂತರ ಕುದಿ ಬರಲಿಕ್ಕೆ ಬಿಡಬಾರ್ದು. ನೊರೆ ಬಂದ ತಕ್ಷಣ ಇಳಿಸಬೇಕು. ಇದೀಗ ನೊರೆ ಬಂದಿದೆ, ಇದನ್ನೀಗ ಇಳಿಸುವ. ದೀಗುಜ್ಜೆ ಕಾಯಿ ಹುಳಿಗೆ ಒಗ್ಗರಣೆ ಕೊಡುವ. ಅದಕ್ಕೆ ಎಣ್ಣೆ, ಸಾಸಿವೆ, ಕಟ್ ಮಾಡಿಟ್ಟಂತಹ ಒಣಮೆಣಸು ಹಾಕಿದ್ದೇವೆ. ಕಟ್ ಮಾಡಿಟ್ಟಂತಹ ಕರಿಬೇವನ್ನು ಸಹ ಹಾಕುವ. ಜೀಗುಜ್ಜೆ ಕಾಯಿ ಹುಳಿ ರೆಡಿಯಾಗಿದೆ. ಇನ್ನೂ ಊಟ ಮಾಡುವ.